ಇದೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್. ಸರ್ಕಾರಿ ಭೂಮಿಯಲ್ಲಿ ಅಕ್ರಮ ಗ್ರಾವೆಲ್ ಸಾಗಾಣಿಕೆ, ಕಣ್ಮುಚ್ಚಿ ಕುಳಿತ ಕಂದಾಯ ಇಲಾಖೆ. ಇದು ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ಕೊಟ್ಟೂರು ಹೋಬಳಿಯ ಗಜಾಪುರ ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವಂತದ್ದು. 10 ಎಕರೆ ಸರ್ಕಾರಿ ಭೂಮಿಯಲ್ಲಿ ಜೆಸಿಬಿಗಳು ಮತ್ತು ಟಿಪ್ಪರ್ ಲಾರಿಗಳನ್ನು ಬಳಸಿ ಸಾವಿರಾರು ಟ್ರಿಪ್ನಷ್ಟು ಅಕ್ರಮ ಮಣ್ಣು ಸಾಗಾಣಿಕೆ. ಇದು ಕಂದಾಯ ಇಲಾಖೆಯ ಕಣ್ಣಿಗೆ ಬಿದ್ದಿಲ್ಲವೇ ಎನ್ನುವಂತ ಬಹುದೊಡ್ಡ ಪ್ರಶ್ನೆ. ವೀಕ್ಷಕರೇ ನಮಸ್ಕಾರ, ಗರುಡ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಮಲ್ಲೇಶ್ ಕಮತ್ತೂರು. ವೀಕ್ಷಕರೇ, ಇವತ್ತು ನಾನು ನಮ್ಮ ಗರುಡ ನ್ಯೂಸ್ ತಂಡದ ಜೊತೆಗೆ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ಕೊಟ್ಟೂರು ಹೋಬಳಿ ವ್ಯಾಪ್ತಿಯಲ್ಲಿ ಬರುವಂತಹ ಸರ್ವೆ ನಂಬರ್ 39ರಲ್ಲಿ ಬರುವಂತಹ 28 ಎಕರೆ ಸರ್ಕಾರಿ ಭೂಮಿಯಲ್ಲಿದ್ದೇನೆ. ವೀಕ್ಷಕರೇ, ನೀವು ಇಲ್ಲಿ ನೋಡ್ತಿರಬಹುದು ಮತ್ತು ನಿಮಗೆ ಅನಿಸ್ತಿರಬಹುದು ಇದು ಯಾವುದೋ ಮೈನ್ಸ್ ಇರಬಹುದು ಅಂತ. ಎಸ್ ವೀಕ್ಷಕರೇ, ನಿಮ್ಮ ಅನಿಸಿಕೆ ನಿಜಕ್ಕೂ ಸತ್ಯಕ್ಕೆ ಹತ್ತಿರವಾಗಿರುವಂತಹದ್ದು. ಆದ್ರೆ ಇದು ಅನಧಿಕೃತವಾಗಿ ಹದಿರಿನ ಗಣಿಯಂತೂ ಅಲ್ಲ. ಇಲ್ಲಿ ನೀವು ನೋಡ್ತಿರುವಂತಹ ಈ ಸರ್ಕಾರಿ ಪ್ರದೇಶದಲ್ಲಿ ಸುಮಾರು ತಿಂಗಳುಗಳಿಂದ ಅಕ್ರಮವಾಗಿ ಜೆಸಿಬಿ ಮತ್ತು ಟಿಪ್ಪರ್ ಲಾರಿಗಳಿಂದ ಸರಿಸುಮಾರು ಸಾವಿರಾರು ಟ್ರಿಪ್ಗಳ ಗ್ರಾವೆಲ್ ಅಂದರೆ ಇಲ್ಲಿನ ಮಣ್ಣನ್ನು ಯಾವುದೇ ರೀತಿಯ ಪರವಾನಗಿ ಪಡೆಯದೆ ಅನಧಿಕೃತವಾಗಿ ನಿರ್ಭಯವಾಗಿ ಹಗಲು ದರೋಡೆ ಎಂಬಂತೆ ರಸ್ತೆ ನಿರ್ಮಾಣದ ಕಾಮಗಾರಿಗೆ ಜಿನರಾಜ್ ಅಂಡ್ ಕಂಪನಿ ಹೆಸರಿನ ಗುತ್ತಿಗೆದಾರರು ಈ ಮಣ್ಣನ್ನು ಬಳಸಿಕೊಂಡಿರುವಂತಹದ್ದು. ಎಸ್ ವೀಕ್ಷಕರೇ, ನೀವು ಇಲ್ಲಿ ನೋಡ್ತಿರ್ಬೋದು ಸರ್ಕಾರದ ಭೂಗರ್ಭವನ್ನು ಬಗೆದು ಯಾವ ರೀತಿಯಾಗಿ ಗಣಿಯ ಮಾದರಿಯಲ್ಲಿ ಅಕ್ರಮವಾಗಿ ಗ್ರಾವೆಲ್ ಮಣ್ಣು ಸಾಗಿಸುತ್ತಿದ್ದಾರೆ ಅಂತಕ್ಕಂಥದನ್ನ. ಹಾಗೆ ಮುಂದೆ ಬನ್ನಿ ಸ್ನೇಹಿತರೆ, ನಿಮಗೆ ಮತ್ತೊಂದನ್ನು ಸಹ ನಾನು ತೋರಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತೇನೆ. ಇದು ಯಾವ ರೀತಿ ಗುಡ್ಡದ ರೀತಿಯಲ್ಲಿ ಮಾಡಿದ್ರೆ ಅಂತಕ್ಕಂಥದನ್ನ ನೀವೆಲ್ಲರೂ ಕೂಡ ಇಲ್ಲಿ ನೀವು ಗಮನಿಸಬಹುದು. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿನ ವಿಲೇಜ್ ಅಕೌಂಟೆಂಟ್ ಅಥವಾ RI ರವರ ಕಣ್ಣಿಗೆ ಅಥವಾ ಒಟ್ಟಾರೆ ಕಂದಾಯ ಇಲಾಖೆಯ ಕಣ್ಣಿಗೆ ಯಾಕೆ ಈ ಒಂದು ಘನಘೋರ ಒಂದು ಅಕ್ರಮ ಇವ್ರ ಕಣ್ಣಿಗೆ ಯಾಕೆ ಬೀಳಿಲ್ಲ ಅಂತಕ್ಕಂಥದ್ದು, ಅಥವಾ ಈ ವಿಷಯ ಕಂದಾಯ ಇಲಾಖೆಗೆ ಗೊತ್ತಿದ್ದು ಕೂಡ ಕಣ್ಮುಚ್ಚಿ ಕುಳಿತಿರ್ಬೋದು ಅನ್ನುವಂತಹ ಪ್ರಶ್ನೆ ಕೂಡ ಸಹಜವಾಗಿ ನಮಗೆ ಕಾಡುವಂಥದ್ದು. ಎಲ್ಲ ಒಂದು ದಿನ 2 ದಿನ ಅಥವಾ ಒಂದು 10-20 ಟ್ರಿಪ್ ಅಥವಾ ಒಂದು 100 ಟ್ರಿಪ್ನಷ್ಟು ಈ ಒಂದು ಮಣ್ಣನ್ನು ಕದ್ದು ಮಾರಿದ್ದಾರೆ ಅಂದರೆ ಇವರ ಗಮನಕ್ಕೆ ಬಂದಿಲ್ಲದೆ ಇರ್ಬೋದು ಅಂತಂದೇಳಿ ನಾವು ಕೂಡ ನಂಬಬಹುದಾಗಿತ್ತು. ಆದರೆ ಸ್ನೇಹಿತರೆ, ಇಲ್ಲಿ ನೀವು ನೋಡ್ತಿರ್ಬಹುದು ಸರಿಸುಮಾರು ಒಂದು ಅಂದಾಜು 4 ಕಿಲೋಮೀಟರ್ ರಸ್ತೆ ನಿರ್ಮಾಣಕ್ಕೆ ಇಲ್ಲಿಂದಲೇ ಮಣ್ಣನ್ನು ಬಳಸಿರುವಂಥದ್ದು. ಇದೆಲ್ಲವನ್ನು ಕೂಡ ನೋಡಿದಾಗ ನಮಗೆ ಅನಿಸಿದ್ದು ಇದು ಎಲ್ಲೋ ಒಂದು ಕಡೆ ಈ ಅಕ್ರಮ ಗ್ರಾವೆಲ್ ಸಾಗಾಣಿಕೆಯ ಚಟುವಟಿಕೆಯ ಹಿಂದೆ ಕಂದಾಯ ಇಲಾಖೆಯ ಕಾಣದ ಕೈ ಕೂಡ ಜೋಡಿಸಿರ್ಬೋದು ಅಂತಕ್ಕಂಥದ್ದು. ವೀಕ್ಷಕರು, ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನು ಕೂಡ ನಿಮಗೆ ತೋರಿಸ್ತಕ್ಕಂಥ ಒಂದು ಪ್ರಯತ್ನ ನಾನು ಇಲ್ಲಿ ನಿಮಗೆ ಮಾಡ್ತಾ ಇದ್ದೇನೆ. ಇದೆಲ್ಲವೂ ಕೂಡ ಹೊಸದಾಗಿಯೇ ಬಗೆದಿರ್ತಕ್ಕಂಥ ಒಂದು ಸ್ಥಳವಾಗಿರ್ತಕ್ಕಂಥದ್ದು. ಇದಕ್ಕೆ ಇಲ್ಲಿವರೆಗೂ ಕೂಡ ಯಾವುದೇ ಒಬ್ಬ ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಇಲ್ಲಿ ಬಂದಿಲ್ಲದೆ ಇರತಕ್ಕಂಥದ್ದು ನಿಜಕ್ಕೂ ಕೂಡ ಒಂದು ದೊಡ್ಡ ಸೋಜಿಗದ ಸಂಗತಿ ಅಂತಲೇ ಹೇಳ್ಬೋದು. ಬನ್ನಿ ಸ್ನೇಹಿತರೆ, ಇಲ್ಲಿ ಕೆಳಗಿನ ಇನ್ನೊಂದು ದೃಶ್ಯವನ್ನು ಕೂಡ ನಾನು ನಿಮಗೆ ತೋರಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತೇನೆ. ವೀಕ್ಷಕರು, ನೀವು ಇಲ್ಲಿ ನೋಡ್ತಿರಬಹುದು ಯಾವ ರೀತಿಯಾಗಿ ಗಣಿಯ ಮಾದರಿಯಲ್ಲಿ ಭೂಗರ್ಭವನ್ನು ಬಗೆದು ಇಲ್ಲಿನ ಮಣ್ಣನ್ನು ಅಕ್ರಮವಾಗಿ ಒತ್ತೊಯ್ದು ಸರ್ಕಾರಕ್ಕೆ ಮೋಸ ಮಾಡಿದ್ದಾರೆ ಎನ್ನುವಂತಹದ್ದು. ಇದು ಯಾವುದೋ ಕಾಲದಲ್ಲಿ ಮಾಡಿರುವಂತಹ ಅಕ್ರಮ ಚಟುವಟಿಕೆ ಅಲ್ಲ, ಇದು ಇತ್ತೀಚಿನ ದಿನದವರೆಗೆ ನಿರಂತರವಾಗಿ ನಡೀತಾ ಇರುವಂತಹದ್ದು. ನೀವು ಇಲ್ಲಿ ನೋಡ್ತಿರುವಂತಹ ಇಷ್ಟು ಭೂಮಿ ಸರ್ಕಾರದ್ದು. ವೀಕ್ಷಕರು, ಇದು ಅಲ್ಲದೆ ಇಲ್ಲಿ ಕೆಳಗಡೆ ಕೂಡ ಯಾವ ರೀತಿಯಾಗಿ ಟ್ರಂಚ್ ಹೊಡೆದು ಗ್ರಾವೆಲ್ ಸಾಗಿಸಿರುವಂತಹದ್ದನ್ನು ಕೂಡ ನಾನು ನಿಮಗೆ ತೋರಿಸ್ತೇನೆ. ಬನ್ನಿ ಸ್ನೇಹಿತರೆ, ಇಲ್ಲಿ ನೀವು ಗಮನಿಸಬಹುದು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಬಹಿರಂಗವಾಗಿ ಹಾಡ ಹಗಲಿ ಈ ಅಕ್ರಮ ಗ್ರಾವೆಲ್ ದಂಧೆ ನಡೀತಾ ಇದೆ ಅಂದ್ರೆ. ಹಾಗೆ ಸ್ವಲ್ಪ ಮುಂದೆ ಬನ್ನಿ, ಈ ಭೂಗರ್ಭವನ್ನು ಎಷ್ಟರ ಮಟ್ಟಿಗೆ ಬಗೆದಿದ್ದಾರೆ ಅನ್ನುವಂಥದ್ದನ್ನು ತೋರಿಸುವಂತ ಪ್ರಯತ್ನ ಮಾಡ್ತೇನೆ. ಇಲ್ಲಿ ನೋಡ್ತಿರ್ಬೋದು ವೀಕ್ಷಕರೇ, ಇವರಿಗೆ ಅದೆಂತ ಭಂಡ ಧೈರ್ಯ ಮತ್ತು ಇವರಿಗೆ ಅದೆಂತ ಅಧಿಕಾರಿಗಳ ಸಹಕಾರವಿರಬಹುದು ಪ್ರತಿಯೊಂದನ್ನು ಕೂಡ ಮುಂದಿನ ಸಂಚಿಕೆಯಲ್ಲಿ ನಿಮಗೆ ತೋರಿಸುವಂತ ಪ್ರಯತ್ನ ಮಾಡ್ತೇನೆ. ಇದಿಷ್ಟು ಇವತ್ತಿಗೆ ಸಾಕು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಈ ಸಂಚಿಕೆಯಲ್ಲಿ ಸಾಧ್ಯವಾದಷ್ಟು ನಿಮಗೆ ಪಾರದರ್ಶಕವಾದ ಘಟನೆ, ಇನ್ಲೀಗಲ್ ಆಕ್ಟಿವಿಟಿಯ ಬಗ್ಗೆ ತೋರಿಸ್ತಾ ಇದ್ದೇವೆ. ಈ ಸಂಚಿಕೆಯನ್ನು ಪೂರ್ತಿ ನೋಡಿ ಕಮೆಂಟ್ ನಲ್ಲಿ ನಿಮ್ಮ ಅನಿಸಿಕೆ ತಿಳಿಸಿ. ಸುದ್ದಿ ಮುಂದುವರಿಯುವುದು ವೇಟ್ ಅಂಡ್ ಸಿ.